ಪೋಷಕರೇ, ನಾನು ಶಾಂತಕುಮಾರಿ, ಹಿಂದಿ ಭಾಷಾ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಚಗಚಗೆರೆಯಿಂದ ಒಂದು ಚಿಂತನ ಬರಹವನ್ನು ತಗೊಂಬಂದಿದ್ದೀನಿ. ಇವತ್ತಿನ ದಿನಗಳಲ್ಲಿ ಮಕ್ಕಳಲ್ಲಿ ಕುಸಿಯುತ್ತಿರುವ ಮೌಲ್ಯಗಳು ಅನ್ನುವಂಥ ವಿಷಯದ ಬಗ್ಗೆ, ಯಾಕೆ ಮಕ್ಕಳಲ್ಲಿ ಮೌಲ್ಯಗಳು ಕುಸಿತಾ ಇದ್ದಾವೆ, ಅದಕ್ಕೆ ನಾವೇನು ಮಾಡಬೇಕು ಅನ್ನುವಂಥ ವಿಷಯವನ್ನು ತಗೊಂಡು ಬಂದಿದ್ದೀನಿ. ಈ ಮೌಲ್ಯಗಳನ್ನು ಮಕ್ಕಳು ಜೊತೆಯಲ್ಲೇ ತಗೊಂಡೋದ್ರೆ ಒಂದು ಉಜ್ವಲವಾದ ಭವಿಷ್ಯವನ್ನು ಕಟ್ಕೊಳ್ಳೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾ, ಅದಕ್ಕೆ ಕಾರಣಗಳನ್ನು ನಾನು ನಿಮ್ಮ ಹತ್ರ ತಲುಪಿಸ್ಬೇಕು ಅನ್ನುವಂತಹ ವಿಚಾರಧಾರೆಯನ್ನು ತಗೊಂಡು ಬಂದಿದ್ದೀನಿ. ಇಂದಿನ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಮಕ್ಕಳಲ್ಲಿ ಮೌಲ್ಯಗಳ ಕುಸಿತ ಎಂಬುದು ಸಮಾಜದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರುವಂಥ ವಿಷಯವಾಗಿದೆ. ತಂತ್ರಜ್ಞಾನದ ಅಬ್ಬರ ಮತ್ತು ಜೀವನದ ಅವಸರದಲ್ಲಿ ನಾವು ನೈತಿಕತೆಯನ್ನು ಎಲ್ಲೋ ಮರಿತಾ ಇದ್ದೀವಿ ಅನ್ನುವಂತಹ ಆತಂಕ ಮೂಡೋದು ಸಹಜ. ಹಿಂದಿನ ಕಾಲದಲ್ಲಿ ವಿದ್ಯೆಯೇ ವಿನಯ ನೀಡುತ್ತಾ ಇತ್ತು ಅನ್ನುವಂಥ ಮಾತಿನಂತೆ ಶಿಕ್ಷಣದ ಗುರಿ ಕೇವಲ ಅಂಕಗಳಾಗಿರದೆ ಚಾರಿತ್ರ್ಯ ನಿರ್ಮಾಣ ಮಾಡೋ ಅತ್ತ ಹೋಗ್ತಾ ಇತ್ತು. ಆದರೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳು ಓದಿನ ಯಂತ್ರಗಳಾಗ್ತಾ ಇದ್ದಾರೆ ಹೊರತು ಮೌಲ್ಯವನ್ನು ತಗೊಂಡು ಮೌಲ್ಯಯುತ ಮನುಷ್ಯರಾಗುವುದನ್ನು ಮರ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಈ ಮೌಲ್ಯಗಳ ಕುಸಿತಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಕೆಲವೊಂದನ್ನು ತಗೊಂಡ್ರೆ ತಂತ್ರಜ್ಞಾನದ ಅತಿಯಾದ ಬಳಕೆ. ಪೋಷಕರೇ, ನಾವು ಮಕ್ಕಳಿಗೆ ಮೊಬೈಲ್ಗಳನ್ನು ಕೊಡ್ತೇವೆ. ಈ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಮಕ್ಕಳನ್ನು ವರ್ಚುವಲ್ ಪ್ರಪಂಚಕ್ಕೆ ಸೆಳ್ಕೊಂಡು ಹೋಗ್ತಾ ಇದ್ದಾವೆ. ಇದರಿಂದ ಮಕ್ಕಳಲ್ಲಿ ನಿಜವಾದ ಸಂಬಂಧಗಳು, ಪ್ರೀತಿ ಮತ್ತು ಪರಸ್ಪರದ ಗೌರವದ ಅರಿವು ಕಡಿಮೆಯಾಗೋದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ನೋಡ್ಕೊಂಡು ಹೋದಾಗ ಪೋಷಕರ ಸಮಯದ ಅಭಾವ ಕೂಡ ಎದ್ದು ಕಾಣಿಸ್ತಾ ಇದೆ. ತಂದೆ ತಾಯಿ ಇಬ್ಬರೂ ಕೂಡ ಉದ್ಯೋಗಸ್ಥರಾಗಿರೋದ್ರಿಂದ ಅಥವಾ ಉದ್ಯೋಗದಲ್ಲಿ ತೊಡ್ಕೊಂಡಿರೋದ್ರಿಂದ ಮಕ್ಕಳೊಂದಿಗೆ ಕಳೆಯುವ ಗುಣಮಟ್ಟದ ಸಮಯ ಕಡಿಮೆ ಆಗ್ತಾ ಇದೆ. ಹಿರಿಯರ ಮಾರ್ಗದರ್ಶನ ಇಲ್ಲದೇ ಇದ್ದರೆ ಮಕ್ಕಳು ದಾರಿ ತಪ್ಪುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲ, ನೈತಿಕ ಶಿಕ್ಷಣದ ಕೊರತೆ ಕೂಡ ಕಡಿಮೆ ಆಗ್ತಾ ಇದೆ. ಶಾಲೆಗಳಲ್ಲಿ ಪಠ್ಯಕ್ರಮಕ್ಕೆ ನೀಡುವ ಮಹತ್ವ ನೈತಿಕ ಶಿಕ್ಷಣಕ್ಕೆ ನೀಡಲಾಗುತ್ತಿಲ್ಲ. ಅಂಕಗಳ ಯಶಸ್ಸು ಎಂಬ ತಪ್ಪು ಕಲ್ಪನೆ ಮಕ್ಕಳಲ್ಲಿ ಮನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಕೂಡ ಹೆಚ್ಚಿನದಾಗಿ ಕಂಡುಬರ್ತಾ ಇದೆ. ನಮ್ಮ ಸಂಪ್ರದಾಯಗಳಿಗಿಂತ ಅನ್ಯ ಸಂಸ್ಕೃತಿಯ ಅನುಕರಣೆ ಮಾಡೋದನ್ನು ಮಕ್ಕಳು ಹೆಚ್ಚು ಒಲವು ತೋರ್ತಾ ಇದ್ದಾರೆ. ಇದರಿಂದ ಮೂಲ ಮೌಲ್ಯಗಳೇ ಕಳೆದು ಹೋಗ್ತಾ ಇದ್ದಾವೆ ಅನ್ನಿಸ್ತಾ ಇದೆ. ಇದೆಲ್ಲದರ ಪರಿಣಾಮ ಏನಾಗ್ತಾ ಇದಪ್ಪ ಅಂತಂದರೆ, ಮಕ್ಕಳ ಮೌಲ್ಯಗಳಿಲ್ಲದ ಶಿಕ್ಷಣ ಅಪಾಯಕಾರಿ ಆಗ್ತಾ ಇದೆ. ಗೌರವದ ಕೊರತೆ ಆಗ್ತಾ ಇದೆ. ಹಿರಿಯರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ತಾಳ್ಮೆಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಸ್ವಾರ್ಥ ಮನೋಭಾವ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ. ಇದು ಭವಿಷ್ಯದ ಸಮಾಜದ ಸ್ವಾಸ್ಥ್ಯಕ್ಕೆ ಹಾನಿಕಾರಕವಾಗಿದೆ. ಇದಕ್ಕೆಲ್ಲ ಪರಿಹಾರ ಏನಪ್ಪ ಅಂತಂದರೆ, ಮನೆ ಮೊದಲ ಪಾಠಶಾಲೆ. ಪೋಷಕರು ಮಕ್ಕಳಿಗೆ ಮಾದರಿಯಾಗಬೇಕು. ನಮ್ಮ ವರ್ತನೆ, ಮಾತು, ನಡೆನುಡಿಗಳನ್ನು ಮಕ್ಕಳು ಅನುಸರಿಸ್ತಾರಲ್ವಾ. ಅಷ್ಟೇ ಅಲ್ಲ, ಕಥೆಗಳ ಮೂಲಕ ಬೋಧನೆಯನ್ನು ಮಾಡಬೇಕು. ರಾಮಾಯಣ, ಮಹಾಭಾರತ, ಪಂಚತಂತ್ರ ಕಥೆಗಳ ಮೂಲಕ ಮಕ್ಕಳಿಗೆ ನೀತಿಯನ್ನು ಬೋಧಿಸಬೇಕು. ಇದನ್ನು ಪೋಷಕರು ಕೂಡ ನೀವು ಕೂಡ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಹೆಚ್ಚಿನ ಸಮಯವನ್ನು ಕೊಡಿ. ಮಕ್ಕಳ ಮಾತು ಕೇಳೋದಕ್ಕೆ ದಿನದಲ್ಲಿ ಕನಿಷ್ಠ 1 ಗಂಟೆಯನ್ನು ಮೀಸಲಿಡಿ. ಜವಾಬ್ದಾರಿಯನ್ನು ಕಲಿಸಿ. ಸಣ್ಣ ಸಣ್ಣ ಮನೆ ಕೆಲಸಗಳಲ್ಲಿ ಮಕ್ಕಳನ್ನು ತೊಡಗಿಸಿ. ಇದರಿಂದ ಶ್ರಮದ ಮೌಲ್ಯ ಮಕ್ಕಳಿಗೆ ತಿಳಿಯುತ್ತೆ. ಪೋಷಕರೇ, ಕೊನೆಯದಾಗಿ ಒಂದು ಮಾತನ್ನು ಇಚ್ಛೆ ಪಡ್ತೀನಿ. ಮಕ್ಕಳು ದೇಶದ ಭವಿಷ್ಯ ಆಗಿದ್ದಾರೆ. ಅವರಿಗೆ ಕೇವಲ ಡಿಗ್ರಿಗಳನ್ನು ನಡೆಸಿದರೆ ಸಾಲದು, ಮೌಲ್ಯಗಳನ್ನು ಬೋಧಿಸಬೇಕು. ಸಮಾಜ, ಶಾಲೆ, ಪೋಷಕರು ಒಟ್ಟಾಗಿ ಶ್ರಮಿಸಿದರೆ ಮಾತ್ರ ಮಕ್ಕಳಲ್ಲಿ ಮೌಲ್ಯಯುತವಾದ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಅನ್ನುವಂತಹ ಮಾತುಗಳನ್ನು ತಮಗೆ ತಲುಪಿಸ್ಬೇಕಾಗಿತ್ತು. ಇದ್ರ ಮೂಲಕ 2 ಮಾತುಗಳನ್ನು ತಮಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದೇನೆ. ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.